ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಮನೆ ಒಳಗಡೆ ಇರೋ ಸ್ಪರ್ಧಿಗಳಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಬೋರ್ಡ್ಗಳನ್ನು ಕೊಟ್ಟಿದ್ದಾರೆ. ಆ ಬೋರ್ಡಲ್ಲಿ 25,000, 30,000, 50,000 ಈ ಥರ ಇದೆ. ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಹೇಳ್ತಾರೆ ತಮ್ಮ ತಮ್ಮ ಕೆಪಾಸಿಟಿಗೆ ತಕ್ಕಂತೆ ಆ ಬೋರ್ಡ್ಗಳನ್ನ ತಗೊಬೇಕು ನೀವು ಅಂತ. ಆಗ ವರ್ತೂರ್ ಸಂತೋಷ್ ಅವರು 25,000ದ ಬೋರ್ಡನ್ನು ತಗೊತಾರೆ. ನೆಕ್ಸ್ಟು ಪ್ರತಾಪ್ ಅವರು 50,000ದ ಬೋರ್ಡನ್ನು ತಗೊಳ್ತಾರೆ. ನೆಕ್ಸ್ಟು ಬಂದಂಥ ಕಾರ್ತಿಕ್ ಆಗ್ಬೋದು, ಮತ್ತು ತನೀಶ್ ಅವ್ರು ಆಗ್ಬೋದು, ಮತ್ತು ವಿನಯ್ ಅವ್ರು ಆಗ್ಬೋದು, 20 ಲಕ್ಷದ ಬೋರ್ಡ್ ಬೇಕು ನನಗೆ ಅಂತ ಹೇಳ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗೋದು ನೋಡಿ ಫ್ರೆಂಡ್ಸ್ ಚರ್ಚೆ. ಇವರ 3 ಜನಗಳ ಮಧ್ಯೆ ವಾದ ವಿವಾದ. ಸಂಗೀತ ಅವರು ಬರ್ತಾರೆ ಜೊತೆಗೆ ವಾದ ಮಾಡೋದಕ್ಕೆ. ಸಂಗೀತ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಅಸಮರ್ಥರಾಗಿ ಈ ಮನೆಗೆ ಬಂದಿದ್ದು, ತುಂಬ ಕಷ್ಟಪಟ್ಟಿದ್ದೀರಿ ಈ ಮನೇಲಿ ನಾವು ಇಲ್ಲಿವರೆಗೂ ಬರೋದಕ್ಕೆ ಅಂತ ಸಂಗೀತ ಅವ್ರು ಹೇಳ್ತಾರೆ. ಆಗ ವಿನಯ್ ಅವರು ಅಸಮರ್ಥರು ಅಂತ ಇಲ್ಲಿ ಕಾರ್ಡ್ ಪ್ಲೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಈ ಥರ ಹೇಳೋ ಅವಶ್ಯಕತೆ ಇಲ್ಲ ವಿನಯ್ ಅವರು, ಯಾಕಂದರೆ ಅಸಮರ್ಥರು ಅಂತ ಅವರು ಕಾರ್ಡ್ ಪ್ಲೇ ಮಾಡ್ತಾ ಇಲ್ಲ. ಬಂದಾಗ ಅವರು ಅಸಮರ್ಥರಾಗಿ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋದೇ. ಸೊ ಹಾಗಾಗಿ ಅವರು ಅಸಮರ್ಥರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು ತನಿಷಾ ಅವರು ಸತ್ಯ ಹೇಳಿದ್ರೆ ಎದ್ದು ಬಂದು ಎದಿಗೆ ಒದ್ರಂತೆ ಅಂತ ಅವ್ರು ಹೇಳೋದು. ಒದಿರಿ ನೋಡೋಣ ಎದಿಗೆ ಅಂತ ವಿನಯ್ ಅವ್ರು ಹೇಳೋದು. ಇದರೊಳಗೆ ಯಾವ ಅರ್ಥ ಇದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಎದ್ದು ಬಂದು ಎದಿಗೆ ಒದ್ರು ಅನ್ನೋದು ಅಲ್ಲಿ ವಾದ ಮಾಡ್ತಾ ಇರೋರಿಗೆ ತನಿಷಾ ಅವ್ರು ಹೇಳಿರೋದು. ನಾವು ಒದಿತೀರಿ ಅಂತ ಅರ್ಥ ಅಲ್ಲ, ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ ವಿನಯ್ ಅವರು. ಮತ್ತು ಕಾರ್ತಿಕ್ ಮೇಲೂ ಜಗಳಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು. ಕಾರ್ತಿಕ್ ಮೇಲೆ ಏನಕ್ಕೆ ಜಗಳಕ್ಕೆ ಹೋಗ್ತಾರೆ ಅಂತ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ ನಮಗೆ. ಯಾಕಂದರೆ ಕಾರ್ತಿಕ್ ಅವರು ನನ್ನ ವಿಷಯಕ್ಕೆ ಬಂದರೆ ಬುಡ ಅಳ್ಳಾಡಿಸ್ಬಿಡ್ತೀನಿ ಅಂತಾರೆ. ಆವಾಗ ವಿನಯ್ ಅವರು ನಿಮಗೆ ತಾಕತ್ತಿದ್ರೆ ಬುಡ ಅಳ್ಳಾಡ್ಸೋ ನೋಡೋಣ ಅಂತ ಓದ್ತಾರೆ ಅಂತ ಹೇಳ್ಬೋದು. ಆದರೆ ಯಾವ ವಿಷಯಕ್ಕೆ ಇವರಿಬ್ಬರ ಮಧ್ಯೆ ಜಗಳ ಸ್ಟಾರ್ಟ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ತಪ್ಪು ಯಾರ್ದು ಸರಿ ಯಾವುದು ಅಂತ ನಿಮಗೆ ಗೊತ್ತಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್ ಫ್ರೆಂಡ್ಸ್.